ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಮ್ಮ ಯತಸಾಅಲೂನ್. ಅವರು ಪರಸ್ಪರ ಯಾವುದರ ಬಗ್ಗೆ ವಿಚಾರಿಸುತ್ತಿರುವರು? ಅನಿನ್ ನಬಇಲ್ ಅಝೀಮ್ ಅಲ್ಲದೀ ಹುಮ್ ಫೀಹಿ ಮುಖ್ತಲಿಫೂನ್. ಅವರು ಯಾವುದರ ಬಗ್ಗೆ ಭಿನ್ನಾಭಿಪ್ರಾಯದಲ್ಲಿರುವರೋ ಆ ಮಹಾವೃತ್ತಾಂತದ ಬಗ್ಗೆ. ಕಲ್ಲಾ ಸಯಅಲಮೂನ್. ಅನುಮಾನವೇ ಇಲ್ಲ, ಅವರು ತರುವಾಯ ಅರಿತುಕೊಳ್ಳುವರು. ಥುಮ್ಮ ಕಲ್ಲಾ ಸಯಅಲಮೂನ್. ಪುನಃ ಅನುಮಾನವೇ ಇಲ್ಲ, ಅವರು ತರುವಾಯ ಅರಿತುಕೊಳ್ಳುವರು. ಅಲಂ ನಜಅಲಿಲ್ ಅರ್ದ ಮಿಹಾದಾ ವಲ್ ಜಿಬಾಲ ಔತಾದಾ. ನಾವು ಭೂಮಿಯನ್ನು ಒಂದು ಹಾಸನ್ನಾಗಿ ಮತ್ತು ಪರ್ವತಗಳನ್ನು ಗೂಟಗಳನ್ನಾಗಿ ಮಾಡಿಲ್ಲವೇ? ವಖಲಕ್ನಾಕುಂ ಅಜ್ವಾಜಾ. ನಿಮ್ಮನ್ನು ನಾವು ಜೋಡಿಗಳನ್ನಾಗಿ ಸೃಷ್ಟಿಸಿರುವೆವು. ವಜಅಲ್ನಾ ನೌಮಕುಂ ಸುಬಾತಾ. ನಿಮ್ಮ ನಿದ್ದೆಯನ್ನು ನಾವು ವಿಶ್ರಾಂತಿಯನ್ನಾಗಿ ಮಾಡಿರುವೆವು. ವಜಅಲ್ನಲ್ ಲೈಲ ಲಿಬಾಸಾ. ರಾತ್ರಿಯನ್ನು ನಾವು ಒಂದು ಉಡುಪನ್ನಾಗಿ ಮಾಡಿರುವೆವು. ವಜಅಲ್ನನ್ ನಹಾರ ಮಆಶಾ. ಹಗಲನ್ನು ನಾವು ಜೀವನೋಪಾಯ ವೇಳೆಯನ್ನಾಗಿ ಮಾಡಿರುವೆವು. ವಬನೈನಾ ಫೌಕಕುಂ ಸಬ್ಅನ್ ಶಿದಾದಾ. ನಿಮ್ಮ ಮೇಲ್ಭಾಗದಲ್ಲಿ ನಾವು ಬಲಿಷ್ಠವಾದ 7 ಆಕಾಶಗಳನ್ನು ನಿರ್ಮಿಸಿರುವೆವು. ವಜಅಲ್ನಾ ಸಿರಾಜನ್ ವಹ್ಹಾಜಾ. ಉರಿಯುವ ಒಂದು ದೀಪವನ್ನು ನಾವು ಮಾಡಿರುವೆವು. ವಅನ್ಜಲ್ನಾ ಮಿನಲ್ ಮುಅ್ಸಿರಾತಿ ಮಾಅನ್ ಸಜ್ಜಾಜಾ. ಕಾರ್ಮೋಡಗಳಿಂದ ಧಾರಾಕಾರವಾಗಿ ಸುರಿಯುವ ನೀರನ್ನು ನಾವು ಇಳಿಸಿಕೊಟ್ಟಿರುವೆವು. ಲಿನುಖ್ರಿಜ ಬಿಹಿ ಹಬ್ಬನ್ ವನಬಾತಾ ವಜನ್ನಾತಿನ್ ಅಲ್ಫಾಫಾ. ತನ್ಮೂಲಕ ಧಾನ್ಯವನ್ನು ಹಾಗೂ ಸಸ್ಯವನ್ನು ಮತ್ತು ದಟ್ಟವಾಗಿ ಬೆಳೆಯುವ ತೋಟಗಳನ್ನು ನಾವು ಹೊರತರುವ ಸಲುವಾಗಿ. ಇನ್ನ ಯೌಮಲ್ ಫಸ್ಲಿ ಕಾನ ಮೀಕಾತಾ. ಖಂಡಿತವಾಗಿಯೂ ತೀರ್ಮಾನದ ದಿನವು ಸಮಯ ನಿಶ್ಚಯಿಸಲ್ಪಟ್ಟದ್ದಾಗಿದೆ. ಯೌಮ ಯುನ್ಫಖು ಫಿಸ್ಸೂರಿ ಫತಅತೂನ ಅಫ್ವಾಜಾ. ಅಂದರೆ ಕಹಳೆಯಲ್ಲಿ ಊದಲಾಗುವ ಮತ್ತು ನೀವು ಗುಂಪು ಗುಂಪಾಗಿ ಬರುವ ದಿನ. ವಫುತಿಹತಿಸ್ ಸಮಾഉ ಫಕಾನತ್ ಅಬ್ವಾಬಾ. ಆಕಾಶವನ್ನು ತೆರೆಯಲಾಗುವುದು, ತರುವಾಯ ಅದು ಹಲವು ದ್ವಾರಗಳಾಗಿ ಮಾರ್ಪಡುವುದು. ವಸುಯ್ಯಿರತಿಲ್ ಜಿಬಾಲು ಫಕಾನತ್ ಸರಾಬಾ. ಪರ್ವತಗಳು ಚಲಿಸಲ್ಪಡುವು, ಆಗ ಅವು ಮರೀಚಿಕೆಯಂತೆ ಆಗಿಬಿಡುವುದು. ಇನ್ನ ಜಹನ್ನಮ ಕಾನತ್ ಮಿರ್ಸಾದಾ ಲಿತ್ತಾಗೀನ ಮಆಬಾ. ಖಂಡಿತವಾಗಿಯೂ ನರಕಾಗ್ನಿಯು ಅತಿಕ್ರಮಿಗಳಿಗಾಗಿ ಕಾಯುತ್ತಿರುವ ಸ್ಥಳವೂ ಅವರಿಗೆ ಮರಳಿ ತಲುಪಬೇಕಾದ ಸ್ಥಳವೂ ಆಗಿದೆ. ಲಾಬಿಸೀನ ಫೀಹಾ ಅಹ್ಕಾಬಾ. ಅವರು ಅದರಲ್ಲಿ ಯುಗ ಯುಗಾಂತರ ತಂಗುವವರಾಗಿರುವರು. ಲಾ ಯذوقೂನ ಫೀಹಾ ಬರ್ದನ್ ವಲಾ ಶರಾಬಾ. ಅವರು ಅಲ್ಲಿ ತಂಪನ್ನಾಗಲಿ ಪಾನೀಯವನ್ನಾಗಲಿ ಆಸ್ವಾದಿಸಲಾರರು. ಇಲ್ಲಾ ಹಮೀಮನ್ ವಗಸ್ಸಾಕಾ. ಕುದಿಯುವ ನೀರು ಮತ್ತು ಅತಿ ತಣ್ಣಗಿನ ನೀರಿನ ಹೊರತು. ಜಜಾಅನ್ ವಿಫಾಕಾ. ಅದು ಸೂಕ್ತವಾದ ಪ್ರತಿಫಲವಾಗಿದೆ. ಇನ್ನಹುಂ ಕಾನೂ ಲಾ ಯರ್ಜೂನ ಹಿಸಾಬಾ. ಖಂಡಿತವಾಗಿಯೂ ಅವರು ವಿಚಾರಣೆಯನ್ನು
ನಿರೀಕ್ಷಿಸುತ್ತಿರಲಿಲ್ಲ. وكذبوا بآياتنا كذابا ಅವರು ನಮ್ಮ ದೃಷ್ಟಾಂತಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. وكل شيء أحصيناه كتابا ನಾವು ಎಲ್ಲ ವಿಷಯಗಳನ್ನು ಲಿಖಿತವಾಗಿ ಎಣಿಸಿಟ್ಟಿರುವೆವು. فذوقوا فلن نزيدكم إلا عذابا ಆದ್ದರಿಂದ ನೀವು ಶಿಕ್ಷೆಯನ್ನು ಆಸ್ವಾದಿಸಿರಿ, ಖಂಡಿತವಾಗಿಯೂ ನಾವು ನಿಮಗೆ ಶಿಕ್ಷೆಯ ಹೊರತು ಇನ್ನೇನನ್ನೂ ಹೆಚ್ಚಿಸಿಕೊಡಲಾರೆವು. إن للمتقين مفازا ಖಂಡಿತವಾಗಿಯೂ ಭಯಭಕ್ತಿ ಪಾಲಿಸಿದವರಿಗೆ ವಿಜಯವಿದೆ. حدائق وأعنابا ಅಂದರೆ ಸ್ವರ್ಗದಲ್ಲಿರುವ ತೋಟಗಳು ಮತ್ತು ದ್ರಾಕ್ಷಿಗಳು. وكواعب أترابا وكأسا دهاقا ಉಬ್ಬಿದ ಎದೆಗಳುಳ್ಳ ಸಮವಯಸ್ಕರಾದ ತರುಣಿಯರು, ತುಂಬಿದ ಲೋಟಗಳು. لا يسمعون فيها لغوا ولا كذابا ಅವರು ಅಲ್ಲಿ ಒಂದು ಅನಾವಶ್ಯಕ ಮಾತನ್ನಾಗಲಿ ಒಂದು ಮಿಥ್ಯ ವಾರ್ತೆಯನ್ನಾಗಲಿ ಆಲಿಸಲಾರರು. جزاء من ربك عطاء حسابا ಅದು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಒಂದು ಪ್ರತಿಫಲವೂ ಗಣಿಸಲಾದ ಒಂದು ಉಡುಗೊರೆಯೂ ಆಗಿದೆ. رب السماوات والأرض وما بينهما الرحمن لا يملكون منه خطابا ಆಕಾಶಗಳ ಭೂಮಿಯ ಮತ್ತು ಅವುಗಳ ಮಧ್ಯೆ ಇರುವವುಗಳ ಪರಿಪಾಲಕನೂ ಪರಮ ದಯಾಮಯನೂ ಆಗಿರುವವನ ಉಡುಗೊರೆ. ಅವನೊಂದಿಗೆ ಸಂಭಾಷಣೆ ಮಾಡಲು ಅವರಿಗೆ ಸಾಧ್ಯವಾಗದು. يوم يقوم الروح والملائكة صفا لا يتكلمون إلا من أذن له الرحمن وقال صوابا ರೂಹ್ ಮತ್ತು ಮಲಕ್ಗಳು ಸಾಲು ಸಾಲಾಗಿ ನಿಲ್ಲುವ ದಿನ, ಪರಮ ದಯಾಮಯನಾದ ಅಲ್ಲಾಹು ಅನುಮತಿ ನೀಡಿದವನ ಮತ್ತು ಸತ್ಯವನ್ನೇ ನುಡಿಯುವವನ ವಿನ ಇನ್ನಾರೂ ಅಂದು ಮಾತನಾಡಲಾರರು. ذلك اليوم الحق فمن شاء اتخذ إلى ربه مآبا ಅದು ಸತ್ಯವಾದ ದಿನವಾಗಿದೆ. ಆದ್ದರಿಂದ ಯಾರಾದರೂ ಇಚ್ಛಿಸುವುದಾದರೆ ಅವನು ತನ್ನ ಪರಿಪಾಲಕನೆಡೆಗಿರುವ ಮರಳುವಿಕೆಯ ಮಾರ್ಗವನ್ನು ಪಡೆದುಕೊಳ್ಳಲಿ. إنا أنذرناكم عذابا قريبا يوم ينظر المرء ما قدمت يداه ويقول الكافر يا ليتني كنت ترابا ಹತ್ತಿರದಲ್ಲೇ ಇರುವ ಒಂದು ಶಿಕ್ಷೆಯ ಬಗ್ಗೆ ಖಂಡಿತವಾಗಿಯೂ ನಾವು ನಿಮಗೆ ಮುನ್ನೆಚ್ಚರಿಕೆ ನೀಡಿರುವೆವು. ತನ್ನ ಕೈಗಳು ಪೂರ್ವಭಾವಿಯಾಗಿ ಮಾಡಿಟ್ಟಿರುವುದನ್ನು ಮನುಷ್ಯನು ಕಾಣುವ ಮತ್ತು ಸತ್ಯ ನಿಷೇಧಿಯು ಅಯ್ಯೋ ನಾನು ಮಣ್ಣಾಗಿ ಹೋಗುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಹೇಳುವ ದಿನ.